ಹಾಯ್ ಹಲೋ ನಮಸ್ಕಾರ. ಶಶಿ ಕಿಚನ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಪನ್ನೀರ್ ಬುರ್ಜಿ ಮಾಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಆಮೇಲೆ ಮಾಡೋದು ಕೂಡ ತುಂಬಾ ಸುಲಭ. ಬನ್ನಿ ಹಾಗಾದರೆ ರೆಸಿಪಿ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನಿಲ್ಲಿ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ಈ ಕಡಾಯಿಗೆ ನಾನು ಎಣ್ಣೆನ ಹಾಕೋತಾ ಇದ್ದೀನಿ. ಇವಾಗ ಎಣ್ಣೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ತೊಗೊಳ್ಳಿ, ಯಾಕಂದರೆ ಪನ್ನೀರ್ ಬುರ್ಜಿಗೆ ಸ್ವಲ್ಪ ಎಣ್ಣೆ ಚೆನ್ನಾಗಿ ಜಾಸ್ತಿ ಇದ್ರೇ ಗ್ರೇವಿ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದು ಆಯಿಲ್ ಬಿಸಿ ಆಗಲಿ. ಇವಾಗ ಈ ಎಣ್ಣೆಗೆ ನಾನಿಲ್ಲಿ ಬಟರ್ನ ಹಾಕೋತಾ ಇದ್ದೀನಿ. ಬಟರ್ ಇಲ್ಲಿ ಆಪ್ಷನಲ್ ಇದೆ, ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಆದರೆ ಒಂದು ಸರ್ತಿ ಬಟರ್ ಕೂಡ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುವಂಥ ಪನ್ನೀರ್ ಬುರ್ಜಿ ರೆಡಿ ಆಗುತ್ತೆ. ನೀವು ಕೂಡ ಒಂದು ಸರ್ತಿ ಟ್ರೈ ಮಾಡಿ, ಬೇಡ ಅನ್ನೋರು ಸ್ಕಿಪ್ ಕೂಡ ಮಾಡ್ಕೋಬಹುದು, ಏನಿಲ್ಲ. ಇವಾಗ ಬಟರ್ ಕೂಡ ಚೆನ್ನಾಗಿ ಮೆಲ್ಟ್ ಆಗಲಿ. ಎಣ್ಣೆ ಮತ್ತು ಬಟರ್ ಎರಡೂ ಕೂಡಿ ಇಲ್ಲಿ ಬಿಸಿ ಆಗಬೇಕು. ಚೆನ್ನಾಗಿ ಎಲ್ಲ ಬಟರ್ ಎಲ್ಲ ಮೆಲ್ಟ್ ಆದಮೇಲೆ ಇಲ್ಲಿ ನಾವು ಈರುಳ್ಳಿನ ಹಾಕ್ಕೊಳ್ಳೋಣ. ಈರುಳ್ಳಿ ಮಾತ್ರ ಇಲ್ಲಿ ಹಾಕ್ಕೊಳ್ಳುವಾಗ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ನಾನಿಲ್ಲಿ 2 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸಣ್ಣ ಸಣ್ಣದಾಗೆ ಇರಬೇಕು ನೋಡಿ. ಇಲ್ಲಿ ಈರುಳ್ಳಿ ಇದನ್ನು 2 ಈರುಳ್ಳಿನ, ಮೀಡಿಯಮ್ ಸೈಜ್ ಈರುಳ್ಳಿ, ಚಿಕ್ಕ ಚಿಕ್ಕದಲ್ಲ, ಮೀಡಿಯಮ್ ಸೈಜ್ ಈರುಳ್ಳಿನ, ಒಂದು 2 ಈರುಳ್ಳಿನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಸಣ್ಣದಾಗಿ ಕಟ್ ಮಾಡೋಕ್ಕಾಗಲ್ಲ ಅಂದರೆ ಚಾಪರ್ ಕೂಡ ನೀವು ಇಲ್ಲಿ ಯೂಸ್ ಮಾಡ್ಕೋಬಹುದು. ಇವಾಗ ಈರುಳ್ಳಿ ಕೂಡ ಚೆನ್ನಾಗಿ ಕೆಂಪಗೆ ಫ್ರೈ ಆಗೋಕೆ ಬಿಟ್ಬಿಡೋಣ. ಈರುಳ್ಳಿ ನೀಟಾಗಿ ಕೆಂಪಗೆ ಕಲರ್ ಚೇಂಜ್ ಆಗಿ ಫುಲ್ ಕೆಂಪಗಾಗಬೇಕು, ಅಲ್ಲಿವರೆಗೂ ಹುರ್ಕೊಳ್ಳೋಣ. ಇವಾಗ ಇಲ್ಲಿ ಈರುಳ್ಳಿ ಕೂಡ ಕಲರ್ ಚೇಂಜ್ ಆಗಿದೆ. ಇಲ್ಲಿ ಒಂದು 5-6 ಹಸಿಮೆಣಸಿನ್ಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಮುಂದೆ ನಾವು ರೆಡ್ ಚಿಲ್ಲಿ ಕೂಡ ಯೂಸ್ ಮಾಡ್ಕೋತೀವಿ, ಹಾಗಾಗಿ ಹಸಿಮೆಣಸಿನ್ಕಾಯಿನ ನೋಡಿಕೊಂಡೇ ಹಾಕ್ಕೊಳ್ಳಿ. ಆಮೇಲೆ ಇಲ್ಲಿ ಇನ್ನೊಂದು ನಿಮಗೆ ಮೇನ್ ಟಿಪ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಪನ್ನೀರ್ ಬುರ್ಜಿ ಆದಷ್ಟು ಸ್ಪೈಸಿಯಾಗಿದ್ರೇ ಚೆನ್ನಾಗಿರುತ್ತೆ, ಹಾಗಾಗಿ ಸ್ವಲ್ಪ ಖಾರ ಚೆನ್ನಾಗೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇವಾಗ ನೋಡಿ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಈ ಟೈಮಲ್ಲಿ ಒಂದು ದೊಡ್ಡ ಟೀ ಸ್ಪೂನಿಂದ 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಎಲ್ಲ ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಪ್ರತಿಯೊಂದು ಮಸಾಲೆದು ಇಲ್ಲಿ ಏನು ಹಸಿ ವಾಸನೆ ಇದೆಯಲ್ಲ ಹೋಗೋವರೆಗೂ ನೀಟಾಗಿ ನಾವು ಹುರ್ಕೋಬೇಕಾಗುತ್ತೆ. ಶುಂಠಿ ಹಸಿ ಬಿಸಿ ಇದ್ದರೆ ಅದು ತಿನ್ನೋವಾಗ ಫ್ಲೇವರ್ ಚೆನ್ನಾಗಿ ಬರಲ್ಲ, ಹಾಗಾಗಿ ಶುಂಠಿ ಮತ್ತು ಬೆಳ್ಳುಳ್ಳಿದು ಪೇಸ್ಟ್ ಏನಿದೆಯಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಆ ಥರ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಂಡಿರಿ ಫ್ರೆಂಡ್ಸ್, ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಫ್ರೈ ಮಾಡ್ಕೊಳ್ಳೋವಾಗ. ಇವಾಗ ಇದೊಂದು 2 ನಿಮಿಷ ಫ್ರೈ ಆಗಲಿ. ಇವಾಗ ನೋಡಿ ಶುಂಠಿ ಬೆಳ್ಳುಳ್ಳಿ ಫ್ರೈ ಆಗಿದೆ. ಇವಾಗ 2 ಮೀಡಿಯಮ್ ಸೈಜ್ ಟೊಮೊಟೊನ ಹಣ್ಣಾಗಿರೋದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇಲ್ಲಿ ಮೇನು ಈರುಳ್ಳಿ ಮತ್ತು ಟೊಮೊಟೊನು ಎರಡು ಕೂಡ ಒಂದು ಸೇಮ್ ಕ್ವಾಂಟಿಟಿಲಿ ತೊಗೊಳ್ಳಿ. 2 ಈರುಳ್ಳಿ ತೊಗೊಂಡ್ರೆ 2 ಟೊಮೊಟೊ ತೊಗೊಳ್ಳಿ. ಇದನ್ನು ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬಿಟ್ಬಿಡೋಣ. ಎಲ್ಲ ಫುಲ್ಲು ಸ್ಮ್ಯಾಶ್ ಆಗಿ ಎಣ್ಣೆ ಎಲ್ಲ ಬಿಟ್ಕೋಬೇಕು, ಟೊಮೊಟೊ ಎಲ್ಲ ಕರಗಿ ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೋಬೇಕು, ಅಲ್ಲಿವರೆಗೂ ಟೊಮೊಟೊನ ನಾವು ಹುರ್ಕೋಬೇಕಾಗುತ್ತೆ. ಇವಾಗ ಇದು ಮೆತ್ತಗಾಗಲಿ, ಬಿಟ್ಬಿಡೋಣ. ಇಲ್ಲಿ ಟೊಮೊಟೊ ಬೇಗ ಮೆತ್ತಗಾಗಬೇಕು ಅಂದರೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಬಿಡಿ. ಉಪ್ಪನ್ನ ಸೇರಿಸ್ಕೊಳ್ಳೋದ್ರಿಂದ ಟೊಮೊಟೊ ಬೇಗನೆ ಮೆತ್ತಗಾಗುತ್ತೆ. ನಿಮ್ಮ ರುಚಿ ತಕ್ಕಷ್ಟು ನೋಡಿಕೊಂಡು ನೀವು ಉಪ್ಪನ್ನ ಸೇರಿಸ್ಕೋಬಹುದು. ಇಲ್ಲಿ ಉಪ್ಪನ್ನ ಸೇರಿಸ್ಕೊಂಡು ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ನೋಡಿ ಈ ಥರ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಈ ಥರ ಮಾಡ್ಕೊಳ್ಳೋದ್ರಿಂದ ಬೇಗನೆ ಟೊಮೊಟೊ ಮೆತ್ತಗಾಗುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕ್ಕೊಂಡು ಟೊಮೊಟೊನ ಬಿಟ್ಬಿಡಬೇಕು. ಇವಾಗ ನೋಡಿ ಟೊಮೊಟೊ ಕೂಡ ಎಲ್ಲ ನೀಟಾಗಿ ಫ್ರೈ ಆಗಿದೆ. ಆಮೇಲೆ ಎಣ್ಣೆ ನೋಡ್ತಾ ಇರ್ಬೋದು, ಸೈಡಲ್ಲೆಲ್ಲ ಎಣ್ಣೆ ಕೂಡ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗಿದೆ. ಈ ಟೈಮಲ್ಲಿ ಸ್ವಲ್ಪ ಸ್ಪೈಸಸ್ಗಳನ್ನ ಆ್ಯಡ್ ಮಾಡ್ಕೊಳ್ಳೋಣ. ನಾನಿಲ್ಲಿ 1 ಟೀ ಸ್ಪೂನಷ್ಟು ಅರಿಶಿನದ ಪುಡಿನ ಸೇರಿಸ್ಕೊಂಡಿದ್ದೀನಿ. 1 ಟೀ ಸ್ಪೂನಷ್ಟು ಅರಿಶಿನದ ಪುಡಿ ಸೇರಿಸ್ಕೊಂಡಾದ್ಮೇಲೆ ಇಲ್ಲಿ ನಾನು 1 ಟೇಬಲ್ ಸ್ಪೂನು ಜೀರಿಗೆ ಪುಡಿನೂ ಸೇರಿಸ್ಕೊತಾ ಇದ್ದೀನಿ. ನೋಡಿ 1-1.5 ಟೀ ಸ್ಪೂನಷ್ಟು ಜೀರಿಗೆ ಪುಡಿನ ಹಾಕ್ಕೊಳ್ಳಿ. ಇದು ನಾರ್ಮಲ್ ಜೀರಿಗೆ ಪುಡಿ, ರೋಸ್ಟೆಡ್ ಪೌಡ್ರ್ ಏನಲ್ಲ, ನಾರ್ಮಲ್ ಜೀರಿಗೆ ಪುಡಿನ 1-2 ಟೀ ಸ್ಪೂನಷ್ಟು ಆ್ಯಡ್ ಮಾಡ್ಕೊಂಬಿಡಿ. ಇವಾಗ ಒಂದು ಅರ್ಧ ಟೀ ಸ್ಪೂನಷ್ಟು ಪೆಪ್ಪರ್ ಪೌಡ್ರನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಪೆಪ್ಪರ್ ಪೌಡ್ರನ್ನ ಮಾತ್ರ ಅರ್ಧ ಟೀ ಸ್ಪೂನಷ್ಟೇ ತೊಗೊಳ್ಳಿ, ಜಾಸ್ತಿ ತೊಗೊಳಕ್ಕೆ ಹೋಗಬೇಡಿ, ಯಾಕಂದರೆ ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡಿರ್ತೀವಲ್ಲ, ಜಾಸ್ತಿ ಖಾರ ಆಗಿಬಿಡುತ್ತೆ. ಇವಾಗ ಇಲ್ಲಿ ನಾನು 1-1.5 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕೋತಾ ಇದ್ದೀನಿ. ನೋಡಿ 1-2 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಇಲ್ಲಿ ನಮ್ಮ ಬೆಳ್ಳುಳ್ಳಿ ಖಾರ ಅಂತ ಉತ್ತರ ಕರ್ನಾಟಕದ್ದು, ಇಲ್ಲಿ ನಾನೊಂದು ಇದನ್ನೊಂದು 3 ಟೀ ಸ್ಪೂನಷ್ಟು ಆ್ಯಡ್ ಮಾಡ್ಕೋತೀನಿ. ನೋಡಿ 3-4 ಟೀ ಸ್ಪೂನಷ್ಟು ಇದನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಇದು ಅಚ್ಚ ಖಾರದ ಪುಡಿ ಏನಿದೆಯಲ್ಲ, ಇದು ರೆಡ್ ಕಾಶ್ಮೀರಿ ಚಿಲ್ಲಿ ಪೌಡ್ರ್, ಇದು ಖಾರ ಇರೋದಲ್ಲ, ಜಸ್ಟ್ ಕಲರ್ಗೋಸ್ಕರ ಅಂತ ಹಾಕ್ಕೊಂಡಿರುವಂಥದ್ದು. ಅಚ್ಚ ಖಾರದ ಪುಡಿ ನೀವು ಖಾರ ಇರೋದು ಹಾಕೊಂಡ್ಬಿಟ್ರೆ, ಹಸಿಮೆಣಸಿನ್ಕಾಯಿನೂ ಹಾಕ್ಕೊಂಡಿದ್ದೀವಿ, ಆಮೇಲೆ ಅಚ್ಚ ಖಾರದ ಪುಡಿ, ಆಮೇಲೆ ಬೆಳ್ಳುಳ್ಳಿ ಖಾರ ಹಾಕೊಂಡ್ಬಿಟ್ರೆ ತುಂಬಾ ಖಾರ ಆಗುತ್ತೆ. ಹಾಗಾಗಿ ನಾನಿಲ್ಲಿ ಕಲರ್ಗೋಸ್ಕರ ಅಂತ ಅಚ್ಚ ಖಾರದ ಪುಡಿ ಬಳಸ್ಕೊಂಡು ಮಿಕ್ಕಿದ್ದು 4 ಟೀ ಸ್ಪೂನಷ್ಟು ಬೆಳ್ಳುಳ್ಳಿ ಖಾರನ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಖಾರ ಇಲ್ಲದೇ ಇರೋರು, ನಾನು ಯಾವಾಗಲೂ ಹೇಳ್ತಾ ಇರ್ತೀನಲ್ಲ ಪ್ರತಿಯೊಂದು ವೀಡಿಯೋದಲ್ಲಿ, ನೀವು ಎಷ್ಟು ಕ್ವಾಂಟಿಟಿಲಿ ನಾನು ನಮ್ಮದು ಬೆಳ್ಳುಳ್ಳಿ ಖಾರ ಹಾಕ್ಕೊಂಡಿದ್ದೀನ ಅಷ್ಟು ಕ್ವಾಂಟಿಟಿಲಿ ನೀವು ಟೀ ಸ್ಪೂನಷ್ಟು ಖಾರನ ಹಾಕ್ಕೊಂಡು ಅಚ್ಚ ಖಾರದ ಪುಡಿನ ಹಾಕ್ಕೊಂಡು ಗರಂ ಮಸಾಲನ ಆ್ಯಡ್ ಮಾಡ್ಕೊಂಡ್ಬಿಟ್ರೆ ಸೇಮ್ ಫ್ಲೇವರ್ ಇರುತ್ತೆ ಫ್ರೆಂಡ್ಸ್. ಇವಾಗ ಎಲ್ಲನೂ ಮಸಾಲೆನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಮಸಾಲೆ ಒಂದು ಕಡೆ ಹೊಂದ್ಕೊಂಡು ಎಲ್ಲನೂ ಒಂದು ಗ್ರೇವಿ ಥರ ಆಗಬೇಕು ಫ್ರೆಂಡ್ಸ್. ಆ ಥರ ಸ್ಮ್ಯಾಶ್ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಒಂದೊಂದು ಸಲ ಅಲ್ಲಲ್ಲೇ ಟೊಮಾಟೊ ಕೂಡ ಒಂದೊಂದು
ಸ್ಮ್ಯಾಶ್ ಆಗಿರಲ್ಲ, ನೀಟಾಗಿ ಮೆತ್ತಗಾಗಿರಲ್ಲ. ಹಾಗಾಗಿ ಆಮೇಲೆ ಗ್ಯಾಸ್ ಮಾತ್ರ ಸಿಮ್ಮಲ್ಲಿ ಇಟ್ಕೊಂಡಿರಿ ಈ ಟೈಮಲ್ಲಿ. ನೋಡಿ ಆಯಿಲ್ ಎಲ್ಲ ಸಪ್ರೇಟ್ ಆಗಕ್ಕೆ ಸ್ಟಾರ್ಟ್ ಆದಮೇಲೆ ಒಂದು ಅರ್ಧ ಕಪ್ಪಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಮಸಾಲೆ ಸೀದು ಹೋಗಬಾರ್ದು ಅಂತ. ಒಂದು ಅರ್ಧ ಟೀ ಸ್ಪೂನಷ್ಟು ಅರ್ಧ ಕಪ್ ಅಷ್ಟೇ, ನಾವು ಟೀ ಕುಡಿತೀವಲ್ಲ ಆ ಕಪ್ಪಿಂದ ಅರ್ಧ ಕಪ್ಪಷ್ಟು ನಾನು ನೀರನ್ನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಮಸಾಲೆ ಎಲ್ಲ ನೀಟಾಗಿ ಬೈಂಡಿಂಗ್ ಕೂತ್ಕೊಳ್ಳಿ ಅಂತ. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಬೇಗನೆ ಮಸಾಲೆ ಸೀದು ಹೋಗುತ್ತೆ. ಆಮೇಲೆ ಗ್ಯಾಸ್ನ ಈ ಟೈಮಲ್ಲಿ ಸಿಮ್ಮಲ್ಲಿ ಇಟ್ಕೊಂಡಿರಿ. ಒಂದು ಸರ್ತಿ ಎಲ್ಲ ಮಸಾಲೆ ಫ್ರೈ ಆಗಲಿ ಫ್ರೆಂಡ್ಸ್ ನೀಟಾಗಿ. ನೋಡಿ ಮಸಾಲೆ ಕೂಡ ನೀಟಾಗಿ ಫ್ರೈ ಆಗಕ್ಕೆ ಸ್ಟಾರ್ಟ್ ಆಗಿದೆ. ಎಲ್ಲ ಆಯಿಲ್ ಎಲ್ಲ ಸಪ್ರೇಟ್ ಆಗಬೇಕು, ಆ ಥರ ಮಸಾಲೆ ಎಲ್ಲ ನೀಟಾಗಿ ಫ್ರೈ ಆಗಬೇಕು. ನೋಡಿ ಆಯಿಲ್ ಕೂಡ ಸಪ್ರೇಟ್ ಆಗಕ್ಕೆ ಸ್ಟಾರ್ಟ್ ಆಗಿದೆ. ಒಂದು ಸರ್ತಿ ನೀಟಾಗಿ ಮತ್ತೆ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲನೂ. ನೋಡಿ ಎಲ್ಲೂ ಕೂಡ ಒಂಚೂರು ಕೂಡ ತಳ ಹಿಡ್ದಿಲ್ಲ ಫ್ರೆಂಡ್ಸ್. ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಂಡು ನೀವು ಈ ಥರ ಫ್ರೈ ಮಾಡ್ಕೊಂಡ್ಬಿಟ್ರೆ ಗ್ರೇವಿ ಚೆನ್ನಾಗಾಗುತ್ತೆ. ಎಲ್ಲ ಮಸಾಲೆ ಕೂಡ ನೀಟಾಗಿ ಹುರ್ಕೊಳ್ಳುತ್ತೆ. ಎಷ್ಟು ಮಸಾಲೆ ಚೆನ್ನಾಗಿ ಹುರಿಯುತ್ತೋ ಅಷ್ಟು ಚೆನ್ನಾಗಿ ಪನ್ನೀರ್ ಬುರ್ಜಿ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ಮೇನ್ ನಮಗೆ ಬೇಕಾಗಿರುವಂಥ ಕೆಲಸ ಅದೇನೆ, ಪನ್ನೀರ್ ಬುರ್ಜಿನೇ ಆಗಬೇಕು ಅಂದರೆ ಮಸಾಲೆ ಎಲ್ಲ ಹುರ್ಕೊಳ್ಳೋದೆ. ಆಮೇಲೆ ಇಲ್ಲಿ 2 ಟೀ ಸ್ಪೂನಷ್ಟು ನಾನು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ಹುರ್ಕೊಳ್ಳೋಣ. ಆಮೇಲೆ ಫ್ರೆಶ್ ಆಗಿರುವಂಥ ಕೊತ್ತಂಬರಿನೂ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದು ಕಡಲೆ ಹಿಟ್ಟು ನಾರ್ಮಲ್ ಕಡಲೆ ಹಿಟ್ಟಲ್ಲ ಫ್ರೆಂಡ್ಸ್. ನಾನು ಸ್ವಲ್ಪ ಇದನ್ನು ಕಡಲೆ ಹಿಟ್ಟನ್ನ ಹುರ್ಕೊಂಡಿದ್ದೀನಿ, ಅಂದರೆ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಎಣ್ಣೆ ಆಗಲಿ ತುಪ್ಪ ಆಗಲಿ ಯಾವುದನ್ನು ಬಳಸದೆ ಹಾಗೆ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ ಹಿಟ್ಟನ್ನ. ಸ್ವಲ್ಪ ಆ ಥರ ಹಿಟ್ಟನ್ನ ಬೆಚ್ಚಗೆ ಮಾಡಿಕೊಂಡು ನೀವು ಈ ಥರ ಗ್ರೇವಿ ಒಳಗಡೆ ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುವಂಥ ಗ್ರೇವಿ ರೆಡಿ ಆಗುತ್ತೆ ಪನ್ನೀರ್ ಬುರ್ಜಿ. ನಿಜವಾಗ್ಲೂ ಹೇಳ್ತೀನಿ, ಹೋಟ್ಲಲ್ಲಿ ನಿಮಗೆ ಈ ಸೀಕ್ರೆಟ್ ಹೇಳೋದೇ ಇಲ್ಲ, ಅವರು ಆ್ಯಕ್ಚುಲಿ ಇದನ್ನೇ ಆ್ಯಡ್ ಮಾಡ್ಕೊಳ್ಳೋದು. ಆವಾಗಲೇ ಈ ಥರ ಟೇಸ್ಟಿಯಾಗಿರುವಂಥ ಪನ್ನೀರ್ ಬುರ್ಜಿ ರೆಡಿ ಆಗುತ್ತೆ. ಇವಾಗ ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಆಗ್ತಾಯಿದೆ. ಈ ಟೈಮಲ್ಲಿ ನಾನಿಲ್ಲಿ 1 ಗ್ಲಾಸಷ್ಟು ಬಿಸಿನೀರನ್ನ ಯೂಸ್ ಮಾಡ್ತಾಯಿದ್ದೀನಿ. ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ, ತುಂಬ ತೆಳ್ಳಗೆ ಸಾಂಬಾರು ಥರ ಎಲ್ಲ ಮಾಡ್ಕೊಳ್ಳೋಕೆ ಹೋಗಬೇಡಿ. ಕನ್ಸಿಸ್ಟೆನ್ಸಿ ನೀವು ನೋಡ್ಕೋತಾ ಹೋಗಿ. ಹಾಗೆ ಇಲ್ಲಿ ನಾನು ಎಷ್ಟು ನೀರನ್ನ ಬಳಸಿದ್ದೀನಿ, ಕನ್ಸಿಸ್ಟೆನ್ಸಿ ಯಾವ ಥರ ಇಟ್ಕೊಂಡಿದ್ದೀನಿ ಅಂತ ಇಲ್ಲಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡ್ಕೊಂಡಿದ್ರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ. ನೋಡಿ ಎಲ್ಲನೂ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ ಫ್ರೆಂಡ್ಸ್. ಗ್ರೇವಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ನಾವು ಹಾಕಿರೋ ಮಸಾಲೆ ಒಂದು ಕಡೆ, ನೀರು ಒಂದು ಕಡೆ ಆಗಿಲ್ಲ. ಇದು ಯಾಕೆ ಈ ಥರ ಆಗುತ್ತೆ, ಬೈಂಡಿಂಗ್ ಯಾಕೆ ಈ ಥರ ಆಗುತ್ತೆ ಅಂದರೆ ನಾವು ಕಡಲೆ ಹಿಟ್ಟನ್ನ ಹಾಕ್ಕೊಂಡಿರ್ತೀವಲ್ಲ, ಹಾಗಾಗಿ ಎಲ್ಲನೂ ನೀಟಾಗಿ ಹೊಂದ್ಕೊಳ್ಳುತ್ತೆ. ಇವಾಗ ಮತ್ತೆ ಒಂದು ಸ್ವಲ್ಪ ಉಪ್ಪನ್ನ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದರೂ ಉಪ್ಪು ಕಮ್ಮಿ ಅನಿಸಿದ್ರೆ ಇಲ್ಲಿ ರುಚಿಗೆ ತಕ್ಕಷ್ಟು ಮತ್ತೆ ಒಂದು ಸ್ವಲ್ಪ ಮೇಲಿಂದ ಉಪ್ಪನ್ನ ಅಡ್ಜಸ್ಟ್ ಮಾಡ್ಕೋಬಹುದು. ಇವಾಗ ಮತ್ತೆ ಒಂದು ಸರ್ತಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಎಲ್ಲ ಪ್ರೊಸೆಸ್ನ ನೀವು ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಂಡೇ ಮಾಡ್ಕೋಬೇಕು. ಇವಾಗ ಒಂದು 2 ನಿಮಿಷ ಕುದೀಲಿ. ನೋಡಿ ಆಯಿಲ್ ಎಲ್ಲ ಸಪ್ರೇಟ್ ಆಗಕ್ಕೆ ಸ್ಟಾರ್ಟ್ ಆಗಿದೆ. ಈ ಟೈಮಲ್ಲಿ ಮತ್ತೆ ಒಂದು ಸರ್ತಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ತಳ ಮಾತ್ರ ಹಿಡಿಯೋಕ್ಕೆ ಬಿಡಬೇಡಿ ಫ್ರೆಂಡ್ಸ್ ಕೆಳಗಡೆ. ಹಾಗೆ ಒಂದು 2 ನಿಮಿಷಕ್ಕೆ ಒಂದು ಸರ್ತಿ ಚೆಕ್ ಮಾಡ್ಕೋತಾನೆ ಇರಿ. ಗ್ರೇವಿ ಹೊತ್ತಬಾರ್ದು, ಕೆಳಗಡೆ ತಳ ಹಿಡಿದ್ರೆ ಅದು ಸ್ಮೆಲ್ ಚೇಂಜ್ ಆಗಿ ಟೇಸ್ಟ್ ಡಿಫ್ರೆಂಟ್ ಆಗಿಬಿಡುತ್ತೆ. ಇವಾಗ ನೋಡಿ ನಾನು ಏನು ಪನ್ನೀರನ್ನ ಇಲ್ಲಿ ತುರಿದಿಟ್ಕೊಂಡಿದ್ದೆ, ಇದು 1/2 kg ಪನ್ನೀರು. ನಾವು ತೆಂಗಿನಕಾಯಿ ತುರಿತೀವಲ್ಲ ಅದರಿಂದ ತುರಿದಿಟ್ಕೊಂಡಿರುವಂಥದ್ದು. ನಾನು ಮಿಕ್ಸಿಗಾಗಲಿ ಕೈಯಿಂದಾಗಲಿ ಸ್ಮ್ಯಾಶ್ ಮಾಡಿಲ್ಲ, ತೆಂಗಿನಕಾಯಿ ತುರಿತೀವಲ್ಲ ಅದರಿಂದ ನಾನು ಪನ್ನೀರನ್ನ ತುರಿದಿಟ್ಕೊಂಡಿದ್ದೀನಿ. ಇದು 1/2 kg ಪನ್ನೀರ್ ಇದೆ. ನಿಮ್ಗೆ ಎಷ್ಟು ಬೇಕೋ ಆ ಕ್ವಾಂಟಿಟಿಲಿ ನೀವು ಮಾಡ್ಕೋಬಹುದು. ನಾನಿಲ್ಲಿ 1/2 kg ಕ್ವಾಂಟಿಟಿಲಿ ಮಾಡ್ಕೋತಾ ಇದ್ದೀನಿ. 1/2 kg ಇದೆ ಫ್ರೆಂಡ್ಸ್. ಇವಾಗ ಎಲ್ಲನೂ ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಂಡು ನೀಟಾಗಿ ಸಾಫ್ಟ್ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ತುಂಬ ಪ್ರೆಷರ್ ಹಾಕಿ ಎಲ್ಲ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಇಲ್ಲಾಂದರೆ ಏನಾಗ್ಬಿಡುತ್ತೆ ಅಂದರೆ ಪನ್ನೀರ್ದು ಲೇಯರ್ ಏನಿರುತ್ತಲ್ಲ ನಮಗೆ ಕಾಣಿಸಲ್ಲ. ಪನ್ನೀರ್ದು ಲೇಯರ್ ನಮಗೆ ಕಾಣಿಸ್ಬೇಕು, ನಾವು ತುರಿದಿರ್ತೀವಲ್ಲ ಆ ಲೇಯರ್ ನಮಗೆ ಕಾಣಿಸ್ಬೇಕು. ಇವಾಗ ನೋಡಿ ನಿಮ್ಗೆ ಏನಾದರೂ ಈ ಟೈಮಲ್ಲಿ ತೆಳ್ಳಗೆ ಅನ್ನಿಸ್ತಾ ಇದ್ರೆ ಒಂದು ಸ್ವಲ್ಪ ನೀರು, ಇನ್ನೊಂದು ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದ್ರೆ ಸ್ವಲ್ಪ ನೀರು ಬೇಕು ಅಂದರೆ ಅಡ್ಜಸ್ಟ್ ಮಾಡ್ಕೋಬಹುದು. ಇವಾಗ ಮೇಲೆಯಿಂದ ಮತ್ತೆ ಒಂದು ಸ್ವಲ್ಪ ಫ್ರೆಶ್ ಆಗಿರುವಂಥ ಕೊತ್ತಂಬರಿನೂ ಹಾಕೋತಾ ಇದ್ದೀನಿ. ಆಮೇಲೆ ಮತ್ತೆ ಇಲ್ಲಿ ನಾನು ಕಸೂರಿ ಮೇಥಿ ಕೂಡ ಮೇಲೆಯಿಂದ ಉದುರಿಸ್ಕೋತಾ ಇದ್ದೀನಿ. ನೋಡಿ ಇಲ್ಲಿ ಫ್ರೆಶ್ ಆಗಿರುವಂಥ ಕಸೂರಿ ಮೇಥಿ ಕೂಡ ಇದನ್ನು ಕೂಡ ಹಾಕೋತಾ ಇದ್ದೀನಿ. ಇವಾಗ ಕಸೂರಿ ಮೇಥಿ ಹಾಕೊಂಡಾದ್ಮೇಲೆ, ಕಸೂರಿ ಮೇಥಿ ಹಾಕೊಳ್ಳುವಾಗ ಕೈಯಿಂದ ಕ್ರಷ್ ಮಾಡಿ ಹಾಕಿ ಫ್ರೆಂಡ್ಸ್, ತುಂಬ ಅರೋಮಾ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನೆಲ್ಲ ಹಾಕೊಂಡಾದ್ಮೇಲೆ ಮತ್ತೆ ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನೆಲ್ಲ ಮಾಡುವಾಗ ಗ್ಯಾಸ್ ಮಾತ್ರ ಸಿಮ್ಮಲ್ಲೇ ಇರಲಿ, ಹೈ ಫ್ಲೇಮಲ್ಲಿ ಗ್ಯಾಸ್ ಮಾತ್ರ ಯಾವುದೇ ಕಾರಣಕ್ಕೆ ಹಾಕಕ್ಕೆ ಹೋಗಬೇಡಿ. ಇವಾಗ ಬಿಟ್ಬಿಡಿ, ಒಂದೂವರೆ ನಿಮಿಷ ಬಿಟ್ಬಿಡಿ, ಆಯಿಲ್ ಎಲ್ಲ ಸಪ್ರೇಟ್ ಆಗಲಿ. ಇವಾಗ ನೋಡಿ ಆಯಿಲ್ ಎಲ್ಲ ಸಪ್ರೇಟ್ ಆಗಿದೆ. ನಾನು ಒಂದು 2 ಹಸಿಮೆಣಸಿನಕಾಯಿ ಕಟ್ ಮಾಡಿ ಮಧ್ಯದಿಂದ ಹಾಕಿಬಿಟ್ಟಿದ್ದೀನಿ ಮೇಲೆಯಿಂದ. ಈ ಥರ ಆಯಿಲ್ ಕೂಡ ನೋಡ್ತಾ ಇರ್ಬೋದು ನೀವು, ಮೇಲೆಯಿಂದ ಸಪ್ರೇಟ್ ಆಗಕ್ಕೆ ಸ್ಟಾರ್ಟ್ ಆಗಿದೆ. ಪನ್ನೀರ್ ಬುರ್ಜಿ ಪರ್ಫೆಕ್ಟಾಗಿ ಈಗ ನಮಗೆ ತಿನ್ನಕ್ಕೆ ರೆಡಿ ಇದೆ ಫ್ರೆಂಡ್ಸ್. ಮೇಲಿಂದ ಫ್ರೆಶ್ ಆಗಿರುವಂಥ ಕೊತ್ತಂಬರಿನೂ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಮತ್ತೆ ಇನ್ನೊಂದು ಸ್ವಲ್ಪ ಮೇಲೆಯಿಂದ ಕಸೂರಿ ಮೇಥಿನ ಹಾಕೋತಾ ಇದ್ದೀನಿ. ಕಸೂರಿ ಮೇಥಿ ಇಷ್ಟ ಇಲ್ಲ ಅನ್ನೋರು, ನಿಮಗೆ ತಿನ್ನೋಕ್ಕಿದು ಇಷ್ಟ ಇಲ್ಲ ಅನ್ನೋರು ನೀವು ಇದನ್ನು ಸ್ಕಿಪ್ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್, ಏನು ವರಿ ಇಲ್ಲ. ಇವಾಗ ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿರುವಂಥ ಪನ್ನೀರ್ ಬುರ್ಜಿ ಕೂಡ ರೆಡಿಯಾಗಿದೆ. ಇದನ್ನು ನೀವು ನಾನ್ ಜೊತೆ, ಚಪಾತಿ ಜೊತೆ, ಯಾವುದ್ರ ಜೊತೆ ಬೇಕಾದರೂ ತುಂಬಾ ಟೇಸ್ಟಿಯಾಗಿರುತ್ತೆ ಕಾಂಬಿನೇಷನು. ಇದನ್ನು ಕೂಡ ಮಾಡೋದು ತುಂಬಾ ಸುಲಭ. ನಿಮ್ಮ ಎದುರುಗಡೆನೇ ನೋಡಿದ್ದೀರಾ ನೀವು ಎಷ್ಟು ಈಸಿಯಾಗಿ ನಾವು ಮಾಡ್ಕೋಬಹುದು ಅಂತ. ಇವಾಗ ನಮ್ಮ ಪನ್ನೀರ್ ಬುರ್ಜಿ ರೆಡಿಯಾಗಿದೆ ಫ್ರೆಂಡ್ಸ್.
ಇವಾಗ ಇದನ್ನು ಗ್ಯಾಸ್ನ ನಾನು ಆಫ್ ಮಾಡ್ಕೊಂಡಿದ್ದೀನಿ. ನಿಮಗೆ ಕನ್ಸಿಸ್ಟೆನ್ಸಿ ಹತ್ತಿರದಿಂದ ತೋರಿಸ್ತೀನಿ ಯಾವ ಥರ ಆಗಿದೆ ಅಂತ. ಪನ್ನೀರ್ದು ಯಾವ ಥರ ಎಳೆ 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 ನೋಡಿ ಹೆಂಗೆ ಕಾಣಿಸ್ತಾ ಇದೆ, ಎಷ್ಟು ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿ ಆಗಿದೆ ನೋಡಿ. ನೀರು ಒಂಥರ ಯಾವ ಥರನೂ ಆಗಿಲ್ಲ, ಗ್ರೇವಿ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಬಿಸಿ ಬಿಸಿ ಆಗಿರುವಂಥ ಪನ್ನೀರ್ ಬುರ್ಜಿನ ನಾವು ನಾನ್ ಜೊತೆ ಚಪಾತಿ ಜೊತೆ ಯಾವುದ್ರ ಜೊತೆ ಬೇಕಾದ್ರೂ ನೀವು ಸರ್ವ್ ಮಾಡ್ಕೋಬಹುದು. ನೋಡ್ತಾ ಇರ್ಬೋದು ಎಷ್ಟು ಟೇಸ್ಟಿಯಾಗಿ ಆಗಿದೆ, ನೋಡೋಕ್ಕೆ ಕೂಡ ಎಷ್ಟು ಟೇಸ್ಟಿಯಾಗಿ ಕಾಣಿಸ್ತಾ ಇದೆ. ತಿನ್ನಕ್ಕಂತೂ ಇನ್ನೂ ಚೆನ್ನಾಗೇ ಇರುತ್ತೆ ಫ್ರೆಂಡ್ಸ್. ಈ ರೆಸಿಪಿನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ರೆಸಿಪಿ ಏನಾದರೂ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.